ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ಪಲಾವ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸ್ಪೈಸಸ್ಸು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ಪಲಾವ್ ಎಲೆನೂ ಕೂಡ ನೀವು ಸೇರಿಸ್ಕೋಬೋದು. ಅದು ಖಾಲಿಯಾಗಿತ್ತು, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಒಂದು 2ರಿಂದ 3 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾನಿಲ್ಲಿ ಹೂಕೋಸನ್ನ ತಗೊಂಡಿದ್ದೀನಿ. ಹಾಗೆ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್. ಈ ಹೂಕೋಸಂತೂ ಎಷ್ಟು ಸಲ ತೊಳೆದ್ರೂ ಸಮಾಧಾನ ಆಗೋದಿಲ್ಲ. ಹಾಗೆ ತೊಳಿಬೇಕಾದ್ರೆ ಕುದಿಯೋ ನೀರು ಮತ್ತು ಉಪ್ಪು, ಅರಿಶಿನ ಹಾಕಿ ತೊಳ್ಕೊಳ್ಳಿ. ತರಕಾರಿ ಎಲ್ಲ ಹಾಕಿದ್ಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬಾಸ್ಮತಿ ರೈಸ್, ಅರ್ಧ ಕಪ್ಪಷ್ಟು ಮಾಮೂಲಿ ರೈಸ್ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಬೇಕಾದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಉಪ್ಪು ಹಾಕಬೇಕಾದ್ರೆ ನೋಡಿ ಮಾಡಿ ಹಾಕ್ಕೊಳ್ಳಿ. ಸೊ ಆಮೇಲೆ ನಾನು ಇಲ್ಲಿ ಒಂದು 3 ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ. ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ವಿಷಲ್ ಬರೆಸ್ಕೊಂಡ್ರೆ ಸಾಕು. ಸೊ ಬಿಸಿಯಾದ ಪಲಾವ್ ರೆಡಿ ಆಯಿತು. ನನಗೆ ಮಸಾಲ ಎಲ್ಲ ರುಬ್ಬಿ ಮಾಡೋದಕ್ಕಿಂತ ಈ ಥರನೇ ಮಾಡೋಕ್ಕೆ ಇಷ್ಟ ಆಗೋದು ಪಲಾವ್ನ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ಕೂಡ ನೀರು ಜಾಸ್ತಿ ಆಗಿದೆ ಅಂತಲೂ ಅನಿಸ್ತಿಲ್ಲ, ನೀರು ಕಮ್ಮಿ ಆಗಿದೆ ಅಂತಲೂ ಅನಿಸ್ತಿಲ್ಲ. ಯಾವತ್ತೂ ಪಲಾವ್ಗೆ ನೀರನ್ನ ಕರೆಕ್ಟಾಗಿ ಹಾಕಬೇಕು. ನೀರೊಂದು ಕರೆಕ್ಟಾಗಿ ಹಾಕಿದ್ರೆ ಪಲಾವ್ ಆಲ್ಮೋಸ್ಟ್ ರೆಡಿ ಆದಂಗೆನೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಿಮಗೂ ಕೂಡ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ಹಾಗೆ ಸ್ವಲ್ಪ ಫ್ರಿಡ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ತರಕಾರಿ ಎಲ್ಲ ಹಾಕಿ ಸ್ಟೋರೇಜ್ ಮಾಡ್ತಾ ಇದ್ದೆ. ನಾನೇನು ಬಾಕ್ಸ್ಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಹಾಕೋಕೆ ಹೋಗೋದಿಲ್ಲ, ಯಾಕಂದರೆ ನಮ್ಮ ಅಂಗಡಿಲಿ ಚಾಕ್ಲೇಟ್ ಬಾಕ್ಸ್ ಎಲ್ಲ ಬರುತ್ತೆ, ಅದನ್ನೇ ನಾನು ಈ ಥರ ಸ್ಟೋರೇಜಿಗೆ ಇಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಉಪ್ಪಿನಕಾಯಿನೂ ಹಾಕಿದ್ರು ಅಮ್ಮ. ನಾನು ಈ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ, ಎರಳಿಕಾಯಿ ಉಪ್ಪಿನಕಾಯಿ ಹಾಕೋದನ್ನು. ಹೋಗಿ ನೀವು ಚೆಕ್ ಮಾಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ. ನಮ್ಮನೇಲಂತೂ ಯಾವ್ದಾದ್ರು ಉಪ್ಪಿನಕಾಯಿ ಇರಲೇಬೇಕು. ಹಾಗೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಅಷ್ಟು ಬೇಗ ಖಾಲಿ ಆಗೋಗ್ಬಿಡುತ್ತೆ. ಅದರಲ್ಲೂ ಈ ಎರಳಿಕಾಯಿ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬಿ.ಪಿ ಕಮ್ಮಿ ಇರೋರು ಉಪ್ಪಿನಕಾಯಿನ ಜಾಸ್ತಿ ತಿನ್ಬೋದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದು ಮಿಷಿನ್ ತಂದಿದ್ದೀವಿ ಮನೆಗೆ ಅಂತ. ಸೊ ಇದೇ ಚಾಪ್ ಕಟರ್. ಇದು ನಾನು ತುಂಬ ದಿನದಿಂದ ತರಬೇಕು ಅಂತ ಆಸೆ ಇತ್ತು. ಯಾಕಂತಂದರೆ ನಾವು ಇಲ್ಲಿ ಮನೆಗಳಲ್ಲಿ ಹಸುಗಳನ್ನ ಸಾಕಿದ್ದೀವಿ ಅಂದರೆ ಈ ಥರ ತುಂಬ ದಿನ ಬಾಳಿಕೆ ಬರುತ್ತೆ. ನನಗೆ ಆಲ್ಮೋಸ್ಟು ನಾವು ಮೇವನ್ನ ಹಾಕಿದ್ರೆ 1 ತಿಂಗಳು ಬರೋದು ರೇರ್ ಆಗ್ತಿತ್ತು. ಅಷ್ಟು ವೇಸ್ಟ್ ಆಗ್ತಿತ್ತು ಮೇವು. ತುಂಬ ಹೊಟ್ಟೆ ಉರಿತಿತ್ತು. ಇಷ್ಟೊಂದು ಮೇವು ಬಿಡ್ತಾವಲ್ಲ ಹಾಗೇನೆ ಅಂತ. ನಾನೂ ಫೈನಲಿ ಏನೇನೋ ಮಾಡಿ ಮನಸ್ಸು ಮಾಡಿ ಮಷಿನ್ನ ತಂದ್ವಿ. ಇದಂತೂ ದನಗಳನ್ನ ಸಾಕೋರು ಇದಂತೂ ಒಂದು ಏನಾದರೂ ಮಾಡಿ ಈ ಥರ ಮಿಷಿನ್ ಒಂದು ತಂದಿಟ್ಕೊಬಿಡಿ. ಇದೊಂದು ಹಾಲು ಕರೆಯೋದೊಂದು ಇದ್ದರೆ ಆರಾಮಾಗಿ ಮನೇಲಿ ಯಾರು ಇಲ್ಲ ಅಂತಂದ್ರೂ ಲೇಡೀಸೇ ಆರಾಮಾಗೆಲ್ಲ ಮಾಡ್ಕೊಂಡು ಹೋಗ್ಬೋದು. ಒಂದಿನ ಕುಯ್ದಿಟ್ಕೊಂಬಿಟ್ಟು ಈ ಥರ ಮೇವು ಹೊಡ್ಕೊಂಬಿಟ್ರೆ ಒಂದು 3-4 ದಿನ ಆರಾಮಾಗಿರ್ಬೋದು, ಚಿಂತೆನೇ ಇರಲ್ಲ. ಬೆಳಗ್ಗೆ ಎದ್ದು 1-2 ಮಂಕ್ರಿ ಹಾಕಿದ್ರೆ ಸಾಕು ಒಂದು ಹಸುಗೆ. ಇದನ್ನು ಸಂಜೆವರೆಗೂ ಹಸು ಹತ್ರ ಹೋಗಂಗೆ ಇಲ್ಲ. ಮಧ್ಯಾಹ್ನ ನೀರೊಂದು ಕುಡಿಸಿದ್ರೆ ಮುಗ್ದೋಯ್ತು, ಹಸು ಕೆಲಸ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಕೆಲಸನೂ ಕಮ್ಮಿ ಆಗುತ್ತೆ. ಈ ಥರ ಇದ್ದರೆ ಇನ್ನೂ 2 ಹಸು ತಗೊಬಂದು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ರೈತರುಗಳು ಆದಷ್ಟು ಈ ಥರ ಸೌಲಭ್ಯಗಳು ಗೌರ್ಮೆಂಟಿಂದ ಕೊಡ್ತಾರೆ, ನೀವು ಉಪಯೋಗಿಸ್ಕೊಳ್ಳಿ. ಹಾಗೆ ಹಾಲು ಅಷ್ಟೇ, ಈ ಥರ ಮೇವನ್ನ ಪೌಡ್ರ್ ಮಾಡಿ ಕೊಡೋದ್ರಿಂದ ಹಾಲು ಅಷ್ಟೇ ಚೆನ್ನಾಗಿ ಕೊಡ್ತವೆ. ಅಂದರೆ ಏನೀಗ ಜೋಳದ್ದು ತೆನೆ ಎಲ್ಲ ಇರುತ್ತಲ್ಲ, ನೀಟಾಗಿ ಪೌಡ್ರ್ ಆಗುತ್ತೆ. ಹಂಗಾಗಿ ಹಾಲೂ ಚೆನ್ನಾಗಿ ಕೊಡುತ್ತೆ. ಇದನ್ನು ನಾವು ಫುಲ್ಲು ಒಂದು ಬಟ್ಟೆದು ಮೇವೆಲ್ಲ ಕುಯ್ದು ಹೀಗೆ ಪೌಡ್ರ್ ಮಾಡಿ ಸೈಲೇಜ್ ಕೂಡ ಮಾಡ್ಕೊಬೋದು.
ಒಂದು ಚೀಲ ಬರುತ್ತೆ ಅಥವಾ ನಿಮಗೆ ತೊಟ್ಟಿನೇ ಕಟ್ಸಿರ್ತಾರೆ ಕೆಲವರು. ಅದರೊಳಗಡೆ ಹಾಕ್ಬಿಟ್ಟು ಉಪ್ಪು, ಸ್ವಲ್ಪ ಮಜ್ಜಿಗೆ ಇಲ್ಲೆಲ್ಲ ಏನೇನೋ ಹಾಕ್ತಾರೆ. ಅದನ್ನೆಲ್ಲ ಹಾಕಿ ಸ್ಟೋರೇಜ್ ಮಾಡಿ 1 ತಿಂಗಳು ಬಿಟ್ಟು ನಂತರ ಪೌಡ್ರನ್ನ ಹಾಕಿದ್ರೆ ಇನ್ನೂ ತಡ್ತಾ ಬರುತ್ತೆ ಮೇವು. ಅದು ಕೂಡ ಹಸುಗಳಿಗೆ ಒಳ್ಳೆ ಮೇವು, ಹಾಗೆ ಚೆನ್ನಾಗಿ ಹಾಲು ಕೊಡುತ್ತೆ. ಈ ಥರ ಮೇವೆಲ್ಲ ಹಾಕೋದ್ರಿಂದ ನಮಗೆ ಫೀಡ್ ಕಮ್ಮಿ ಹಾಕ್ಬೋದು. ಜಾಸ್ತಿ ಫೀಡ್ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ರೈತರುಗಳಿಗೆ ಇದು ಒಂದು ಹೆಲ್ಪ್ ಆಗುತ್ತೆ. ಹಾಗೆ ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದೆ, ತಗೊಂಡಿದ್ದಾಯಿತು. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.